ಇದ್ದಾರೆ. ಈ ಪಂದ್ಯಾಟಗಳ ಬಳಿಕ ಮೂರನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಎಸ್ಎಂಸಿಸಿ ನ್ಯಾಶ್ ಬೆಂಗಳೂರು ಚಾಣಕ್ಯ ಜಾನ್ಸನ್ ಕುಂದಾಪುರವನ್ನು ಎದುರಿಸುತ್ತದೆ. ಈ ರೀತಿಯಾಗಿ ಕ್ವಾರ್ಟರ್ ಫೈನಲ್ ಸರದಿ ಸಾಲಿನ ಪಂದ್ಯಾಟಗಳು ಸಾಗುತ್ತೆ. ಪಾಪು ಮತ್ತು ಜಾದು ಆರಂಭಿಕ ಹಂತದ ಆಟಗಾರರಾದ್ರೆ ಜಿ ಕರ್ನಾಟಕ ಪರವಾಗಿ ಸಚಿನ್ ಮದೇವ್ ಪರಿಚಯವನ್ನು ಮಾಡ್ತಾ ಇದೆ ಮೊದಲ ಪವರ್ ಪ್ಲೇಯರ್ ಈಸ್ಗಾರಿಕೆ ಭಾಗದಲ್ಲೇ. ಪವರ್ ಪ್ಲೇ ಮೊದಲ ಚೆಂಡು ಸ್ಟಾಪ್ ಔಟ್ ಅನ್ನು ಆಟಗಾರರು ಮಾಡಿಕೊಂಡ್ರು. ಓಟ್ಗಳು ಬಿಡ್ತಾ ಇಲ್ಲ. ಮೊದಲ ಡಾಟ್ ಬಾಲ್ ನ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 6 ಓವರ್ಗಳ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇದಾಗ್ತಾ ಇದೆ. ಈ ತರಹದ ಮತ್ತೆ ಓಟ್ಗಳು ಬಿಡ್ತಾ ಇಲ್ಲ. ಕಾನ್ಫಿಡೆಂಟ್ ಬಲವಾಗಿರುವಂತಹ ಅಪೀಲನ್ನು ಕೂಡ ಆಟಗಾರರು ಮಾಡಿಕೊಂಡ್ರು. ಎರಡು ಚೆಂಡುಗಳ ಮುಕ್ತಾಯವನ್ನು ಕೂಡ ಕಾಣ್ತಾ ಇದೆ. ಹಂತದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಓಟುಗಳು ಬಿಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಹಂತದಲ್ಲಿ ಪಂದ್ಯಕೂಟವನ್ನು ಇಲ್ಲಿ ಆಡ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರು. ನಾಲ್ಕನೇ ಚೆಂಡಿಗಾಗಿ ಸ್ಟಾಪ್ ಔಟ್ ಅನ್ನ ಕಂಡ್ರೆ ಫೋನ್ ಮಾಡೋ ತಲುವಾಗಿ ಪವರ್ ಪ್ಲೇ ಚೆಂಡು ಬಹಳಷ್ಟು ಹೊಡೆತ ಕೂಡ ಅಂತಿಮ ಕ್ಷೇತ್ರ ರಕ್ಷಣೆ ದಾಖಲಾಗ್ತಾ ಇದೆ. ಹಂತದಲ್ಲಿ ಮಿಡ್ವಿಕೆಟ್ ನಡುವೆ ಓಟುಗಳ ಯಶಸ್ಸನ್ನು ಆಟಗಾರರು ಪಡಿತಾ ಇದ್ದಾರೆ. 2 ಓಟುಗಳ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಆರಂಭಿಕ ಹಂತದ 4 ಚೆಂಡುಗಳ ಮುಕ್ತಾಯದ ಹಂತವನ್ನು ಕಂಡಿರುವಂತಹ ಪಂದ್ಯ. ಅಲ್ಲಿ ಗಮನಿಸಬೇಕು ಎಸ್ಎಂಸಿಸಿ ನ್ಯಾಶ್ ನಾಯಕರು ಚಾಣಕ್ಯ ಜಾನ್ಸನ್ ಕುಂದಾಪುರ ಮುಂದಿನ ಪಂದ್ಯಾಟಕ್ಕೆ ರೆಡಿ ಇರಬೇಕೆನ್ನುವಂತ ವಿನಂತಿ ಮಾಡ್ತಾ ಇದ್ದಾರೆ. ಶಾರ್ಟ್ಲ್ಯಾಂಡ್ ಚೆಂಡುಗಳನ್ನ ಸಚಿನ್ ಮಾದೇವಿ ಹಂತದಲ್ಲಿ ಇರಿಸುತ್ತಾ ಇದ್ದಾರೆ. ಒಂದು ಸ್ಲೋವರ್ ಆಗಿರುವಂತಹ ಚೆಂಡು. ಓಟ್ಗಳು ಈ ಚೆಂಡಿನಲ್ಲಿ ಬರ್ತಾ ಇಲ್ಲ ಕೂಡ ಹರಿಹರ ಫ್ರೆಂಡ್ಸಿನ ಪರವಾಗಿ. ರಿವರ್ಸ್ ಶಾಟ್ ಕಾಣಬಲ್ಲ ಒಂದು ಪ್ರಯತ್ನಗಳು ಸಾಗ್ತಾ ಇದೆ. ಓಟ್ಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಮೊದಲ ಹಂತದ ಯಶಸ್ವಿ ಓವರನ್ನು ಸಚಿನ್ ಮಾದೇವ್ ಮುಗಿಸಿದ್ದಾರೆ. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ ಆ ನಿಟ್ಟಿನಲ್ಲಿ 2 ಓಟುಗಳ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದ್ದಾವೆ. ಹಾಗಾದರೆ ರಾತ್ರಿ 5 ದಿನಗಳ ಪಂದ್ಯಾಕೂಟವನ್ನು ಕಾಣ್ತಕ್ಕಂತಹ ಪಂದ್ಯ ಇವತ್ತು ಅಂತಿಮ ದಿನದಾಟದ ಪಂದ್ಯಾಟಕ್ಕೆ ಸಾಕ್ಷಿ ಆಗ್ತಾ ಇದೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು ಜೈ ಕರ್ನಾಟಕ ಆಟಗಾರರು ಮತ್ತೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಕೂಡ. ಬೌಲರ್ ಸಂಜಯ್ ಪರಿಚಯವನ್ನು ಮಾಡ್ತಾ ಇದೆ. ಲೆಫ್ಟ್ ಎಸ್ಗಾರ ಜೈ ಕರ್ನಾಟಕದ ಪರವಾಗಿ. ಬೆಂಗಳೂರು ವರ್ಸಸ್ ಹರಿಹರ ಫ್ರೆಂಡ್ಸ್ ಇನ್ ಪಂದ್ಯಕೂಟವನ್ನು ಆಡ್ತಾ ಇದೆ. 6 ಓವರ್ಗಳ ಕಾಳಗಕ್ಕಾಗಿ ಈಗಾಗಲೇ ಅಥರ್ವ ಶೃಂಗೇರಿಯ ತಂಡ ಮೊದಲ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಕೂಡ ಕಾಣ್ತಕ್ಕಂಥ ಒಂದು ತಂಡ ಈ ಪಂದ್ಯಕೂಟವನ್ನು ಆಡ್ತಾ ಇದ್ದಾರೆ. ಮತ್ತೊಂದು ಬಿಗ್ ಫೈಟ್ ಕಾಳಗಕ್ಕಾಗಿ ಯಾರ್ಕ್ ಮಾದರಿಯ ಚೆಂಡು ತರಬದೆ ಒಂದು ಓಟಗಳ ಹೆಚ್ಚುವರಿ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. ಪ್ಯಾಕೆಟ್ ಪಾಯಿಂಟ್ ನಡುವೆ ಒಂದು ಓಟದ ಹೆಚ್ಚುವರಿ ಪೂರೈಕೆಯನ್ನು ಮಾಡ್ಕೊಂಡು ಸಚಿನ್ ಮಾದೇವ್ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂಟಿ ಓಟ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ.
ಸಂಜಯ್ ಹೆಸರು ಫುಲ್ ಟಾಸ್ ಮಾಡಿದ್ರೆ ಚೆಂಡು ಸ್ಟೆಪ್ ಔಟ್ ಅನ್ನ ಕಂಡ್ರು. ಕಾರ್ಪಾಯಿಂಟ್ ನಡುವೆ ಒಂದು ಒಟ್ಟುಗಳ ಹೆಚ್ಚು ಸೇರ್ಪಡೆ. ಮನು ಮಾರಿ ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾರೆ. ಜೈ ಕರ್ನಾಟಕದ ಪರವಾಗಿ ತನ್ನ ಮೊತ್ತ ಕೂಡ 4 ಓಟವನ್ನು ತಲುಪ್ತಾ ಇದೆ ಅಂಕಿಅಂಶಗಳ ಪಟ್ಟಿಯಲ್ಲೇ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಓಟಗಳ ಯಶಸ್ಸನ್ನ ಕಟ್ಕೊಂಡ್ರು. ಲೋಕಿ ಕ್ಷೇತ್ರಕ್ಷಣೆಯನ್ನು ಕೂಡ ದಾಖಲಿಸಿದರು. ಮಿಂಡಿ ಭಾಗದಲ್ಲಿ 1 ಓಟದ ಹೆಚ್ಚುವರಿಯನ್ನು ಕೂಡ ದಾಖಲಿಸಿಕೊಳ್ತಾ ಇದ್ದಾರೆ. ತನ್ನ ಮೊತ್ತ ಅಂಕಿಅಂಶಗಳ ಪಡೆ 5 ಓಟವನ್ನು ತಲುಪ್ತಾ ಇದೆ. ಈ ತನ್ಮದೆ ಮತ್ತೆ ನೋ ಬಾಲ್ ಅನ್ನುವಂತ ಒಂದು ಸೂಚನೆ ಬಿಡ್ತಾ ಇದೆ ನಿರ್ಣಾಯಕರ ಮುಖ್ಯವಾಗಿ. ನೋ ಬಾಲ್ ಅನ್ನುವಂತಹ ಸೂಚನೆ ಫ್ರೀಡ್ ಚೆಂಡಿಗಾಗಿ. ಓ ಮೈ ಗಾಡ್ ಶಾಲಿನ ಫುಲ್ ಮಾಡೋ ಪ್ರಯತ್ನ ತಾಳ್ಮಲಗಾಗಿ ಮಿಡ್ಗೆಟ್ ಮತ್ತು ಲಾಂಗ ನಡುವಿನ ಭರ್ಜರಿ ಸಿಕ್ಸರ್ ಹರಿಹರ ಫ್ರೆಂಡ್ಸಿನ ಪರ ದಾಖಲಾಗ್ತಾ ಇದೆ. ಮೊದಲ ಸಿಕ್ಸರ್ ಅನ್ನ ಪಾಪು ದಾಖಲಿಸ್ತಾ ಇದ್ದಾನೆ ಬಾರಿ ಹರಿಹರ ಫ್ರೆಂಡ್ಸಿನ ಪರವಾಗಿ. ಬಹಳಷ್ಟು ಉತ್ತಮ ಡಿಜೆ ವ್ಯವಸ್ಥೆ ಕೂಡ ಶ್ರೀದೇವಿ ಲೈಟಿಂಗ್ಸ್ ಸಂಸ್ಥೆಗಳು ಈ ಒಂದು ಡಿಜೆ ಮತ್ತು ಲೈಟ್ಸ್ ವ್ಯವಸ್ಥೆ ಬಹಳಷ್ಟು ಯಶಸ್ವಿಯಾಗಿ ಈ ಟೂರ್ನಮೆಂಟ್ ನಮಗೆ ಮಾಡಿಕೊಟ್ಟಂತವ್ರು ಅವರಿಗೆ ನಮ್ಮ ಕೃತಜ್ಞತೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಲೆಫ್ಟಿ ಸಂಜಯ್ ಸತ ಮತ್ತೆ ಓಟುಗಳು ಬರ್ತಾ ಇಲ್ಲ ಕೂಡ ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮುಖ್ಯವಾಗಿ ಮೊದಲ 2 ಓವರ್ಗಳ ಮುಕ್ತಾಯದ ಬಳಿಕ 2 ಓವರ್ಗಳ ಪವರ್ ಪ್ಲೇ ಮುಕ್ತಾಯದ ಹಂತದಲ್ಲಿ 12 ಚೆಂಡುಗಳ ಮುಕ್ತಾಯ 12 ಓಟುಗಳು. ಹರಿಹರ ಫ್ರೆಂಡ್ಸ್ ಜೈ ಕರ್ನಾಟಕ ಬೆಂಗಳೂರನ್ನು ಎದುರಿಸ್ತಾ ಇದೆ. 6 ಓವರ್ಗಳ ಕೂಟದಲ್ಲಿ 4 ಓವರ್ಗಳು ಅರ್ಥಾತ್ 24 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದ್ದಾವೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಕಾದು ನೋಡಬೇಕಾಗಿದೆ ಕೂಡ. ಪವರ್ ಪ್ಲೇ ಮುಕ್ತಾಯದ ಬಳಿಕ ಕ್ಷೇತ್ರರಕ್ಷಣೆ ಮತ್ತೆ ಸ್ಪ್ರೆಡ್ ಔಟ್ ಅನ್ನು ಕಾಣ್ತಾ ಇದೆ. ಚಿತ್ರದುರ್ಗದ ಹಳೆ ಮಾಧ್ಯಮಿಕ ಶಾಲಾ ಆವರಣ ಒಳಭಾಗದಲ್ಲೇ ಬೌಲರ್ ಸಚಿನ್ ಮಾದೇವ್ 3ನೇ ಓವರ್ಗಾಗಿ ಜಿ ಕರ್ನಾಟಕ ಬೆಂಗಳೂರಿನ ಪರವಾಗಿ. ರಾಜವೀರ ಮದಕರಿ ನಾಯಕ ಕಪ್ಗಾಗಿ ಈ ಪಂದ್ಯಕೂಟ ಕ್ವಾರ್ಟರ್ ಫೈನಲ್ ಪಂದ್ಯಾಟಗಳು ಅಂಗಣ ಒಳಭಾಗವನ್ನು ಪಡ್ಕೊಳ್ತಾ ಇದೆ. ಸಚಿನ್ ಮಾದೇವ್ ಈ ತನ್ಮದೆ ಸರಿಯಾದ ಚೆಂಡು ರಿವರ್ಸ್ ಶಾಟ್ ಕಾಣುವಂತ ಒಂದು ಪ್ರಯತ್ನಗಳಿತ್ತು. ಬಲವಾಗಿರುವಂತಹ ಕಾನ್ಫಿಡೆಂಟ್ ಅಪೀಲ್ ಅನ್ನು ಕೂಡ ಆಟಗಾರರು ಮಾಡಿಕೊಂಡ್ರು. ನಾಟ್ ಔಟ್ ಸೂಚನೆ ನಿರ್ಣಾಯಕರ ಮುಖ್ಯವಾಗಿ ಬರ್ತಾ ಇದೆ. ಮತ್ತೆ ಡಾಟ್ ಬಾಲಿನ ಸೇರ್ಪಾಡು ಕೂಡ 3ನೇ ಓವರ್ನಲ್ಲಿ ಈ ಪಂದ್ಯಕೂಟವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಸಚಿನ್ ಮಾದೇವ್ ಸನ್ನರತೆ ಚೆಂಡು ಒಟ್ಟುಗಳು ಬಿಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆಯನ್ನು ಕೂಡ ಮಾಡಿಕೊಂಡ್ರು.
ಮೂರನೇ ಚೆಂಡಿಗಾಗಿ ಬಹಳಷ್ಟು ಒಂದು ಹೊಡೆತ ಕೂಡ ಶಾನಂದ ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾರೆ. ಟಿಪ್ ಕವರ್ಸ್ ನಡುವೆ ಒಂಟಿ ಒಟ್ಟುಗಳ ಹೆಚ್ಚುವರಿ ಸೇರ್ಪಡೆ ಕೂಡ ಹರಿಹರ ಫ್ರೆಂಡ್ಸ್ ಖಾತೆಯನ್ನು ಕಂಡುಕೊಳ್ತಾ ಇದೆ. ತಡ ಮೊತ್ತ 13 ಓಟುಗಳು. ನಾಲ್ಕನೇ ಚೆಂಡು ಶಬಾಟನ ಕಡಿದ ಮಾಸದ ಹೊಡೆತ ಕೂಡ ಅಂತಿಮ ಹಂತದ ಕ್ಷೇತ್ರಕ್ಷಣೆ ಕೂಡ ಡಿಪ್ಯಾಕ್ಷ ಕವರ್ಸ್ ಅಲ್ಲಿ ಶಾನ್ ನಂದ ಮಾಡ್ತಾ ಇದ್ದಾರೆ. ಶಾನ್ ಮಾಡ್ತಾ ಇದ್ದೀವಿ ಹಂತದಲ್ಲಿ ಮತ್ತೆ ಓಟ್ಗಳ ಯಶಸ್ಸನ್ನು ಪಡಿತಾ ಇದ್ದಾರೆ. ಅವಳಿ ಓಟ್ಗಳ ಹೆಚ್ಚುವರಿಯನ್ನು ಕೂಡ ದಾಂಡಿಗರು ಮತ್ತೆ ಪೂರೈಕೆಯನ್ನು ಮಾಡಿಕೊಂಡ್ರು ಹರಿಹರ ಫ್ರೆಂಡ್ಸಿನ ಪರವಾಗಿ. ಐದನೇ ಚೆಂಡು ಓಟಗಳು ಮತ್ತೆ ಬಿಡ್ತಾ ಇಲ್ಲ ಕೂಡ ಓಟವನ್ನು ದಾಖಲಿಸ್ತಾ ಇಲ್ಲ. ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರ ಸಮ್ಮುಖದಲ್ಲಿ ಯಶಸ್ವಿ ಹಗಲು ರಾತ್ರಿಯ ಪಂದ್ಯಕೂಟ ಅಂತಿಮ ದಿನದ ಆಟವನ್ನು ಕಂಡುಕೊಳ್ತಾ ಇದೆ. SMCC ನ್ಯಾಶ್ ಕ್ಯಾಪ್ಟನ್ ಮತ್ತು ಚಾಣಕ್ಯ ಜಾನ್ಸನ್ ಕುಂದಾಪುರ ಟಾಸ್ ಬರಬೇಕಾದಷ್ಟು ಬೇಗ ನಿಮ್ಮನ್ನ ಕೇಳ್ತಾ ಇದ್ದೀವಿ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ. ಒಂದು ಹೊಡೆತಗಳನ್ನು ದಾಖಲಿಸ್ತಾ ಇದ್ದಾರೆ. ಶಾರ್ಟ್ ಥರ್ಡ್ ಮ್ಯಾನ್ ನಡು ಒಂದು ಊಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕೂಡ ದಾಖಲಿಸಿದರು. ಒಂಟಿ ಊಟಗಳ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಣ್ತಾ ಇದೆ. ಆ 2 ಊಟಗಳ ಹೆಚ್ಚುವರಿಯ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡ್ರೆ ತನ್ನ ಮೊತ್ತ ಕೂಡ 17 ಊಟವನ್ನು ತಲುಪ್ತಾ ಇದೆ. ಚಾಲ್ತಿಯ ಮುಕ್ತಾಯದ 3 ಓವರ್ಗಳ ಬಳಿಕ SMCC ನ್ಯಾಶ್ ಬೆಂಗಳೂರು ವರ್ಸಸ್ ಚಾಣಕ್ಯ ಜಾನ್ಸನ್ ಕುಂದಾಪುರ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡುತ್ತೆ. ಟಾಸ್ಗೆ ಸಾಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಇತ್ತ ಬಬ್ಲರ್ ಮತ್ತೆ ಸಂಜಯ್ ಪರಿಚಯವನ್ನು ಮಾಡುವಂತಹ ಪ್ರಯತ್ನಗಳು. ನಾಲ್ಕನವರಿಗಾಗಿ SRK ಭಾಗ ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ. SRK ಭಾಗದಲ್ಲಿ ಓಟಗಳು ಬಿಡ್ತಾ ಇದೆ. ವೈಡ್ ಬಾಲ್ ಎನ್ನುವಂತ ಸೂಚನೆ ಇತ್ತ ನಿರ್ಣಾಯಕರು ಕೊಡ್ತಾ ಇದ್ದಾರೆ. ಔಟ್ಸೈಡ್ ಆಫ್ ಸ್ಟಿಕ್ಕನ್ನ ಕಾಣ್ತಕ್ಕಂಥ ಚೆಂಡು ಈ ನಡುವೆ ಒಂದು ಊಟದ ಹೆಚ್ಚುವರಿಯ ಸೇರ್ಪಡೆ. ಬಿಗ್ ಸಿಕ್ಸರ್ ಆ ರೋಟ ಸೇರ್ಪಡೆಯೂ ಕೂಡ ಶಾರ್ಟ್ ಕೈ ಬಾರಿ ಹರಿಹರ ಫ್ರಾನ್ಸಿನ ಪರವಾಗಿ. ಜಾದು ಸಿಕ್ಸರ್ ಅನ್ನು ದಾಖಲಿಸಿದ ಕೂಡ ಸಂಜಯ್ ಚೆಂಡು ಮಿಡ್ಡಿಗಡಿ ಮತ್ತೊಂದು ಬಿಗ್ ಶಾಟ್ ಸಿಕ್ಸರ್. ಆ ರೋಟಗಳ ಸೇರ್ಪಡೆಯೂ ಕೂಡ ಚೆಂಡನ್ನು ಅಡಾಯಿಸುವ ಪ್ರಯತ್ನ ಲೋಕಿ ಮಾಡಿದ್ರು, ಆದ್ರೂ ಕೂಡ ಇದು ಸಿಕ್ಸರ್ ಆಗ್ತಾ ಇದೆ. ತಂಡದ ಮೊತ್ತ ಹರಿಹರ ಫ್ರಾನ್ಸಿನ ಪರವಾಗಿ. ಅಂಕಿಅಂಶಗಳ ಪಟ್ಟಿಯಲ್ಲಿ 30 ಓಟಗಳನ್ನು ತಲುಪ್ತಾ ಇದೆ. ಹಂತದಲ್ಲಿ 4ನೇ ಓವರ್ ಚಾಲ್ತಿಯಲ್ಲ. ತನ್ಮದ ಊಟವನ್ನು ದಾಖಲಿಸುವ ಪ್ರಯತ್ನಗಳ ನಡುವೆ ಉದ್ದರಿಗಳ ಆಘಾತವನ್ನು ಮತ್ತೆ ಕಾಣ್ತಾ ಇರತಕ್ಕಂತ ತಂಡ ಮೊದಲ ಹಂತದ 30ರ ಜೊತೆ ಆಟವನ್ನು ಕಂಡ ಆಟಗಾರರು ಎತ್ತ ವಾಪಸ್ ಅದು ಜಾದು ಔಟ್. ಹರಿಹರ ಫ್ರಾನ್ಸ್ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ.
4ನೇ ಓವರನ್ನು ಕಂಡುಕೊಳ್ತಾ ಇದೆ ಹಂತದಲ್ಲಿ. ಮತ್ತೋರ್ವ ದಾಂಡಿಗನ ಪರಿಚಯವನ್ನ ಮಾಡ್ತಾ ಇದೆ. ಅಣ್ಣ ಎಕ್ಸ್ಟ್ರಾ ಪ್ಲೇಯರ್ಸ್ ಬರಬೇಕು ನೋಡಿ, ನಾವು ನೀವು ಬರದೆ ಹೋದ್ರೆ ನೋ ನೇಮ್ ಮೆನ್ಷನ್ ಮಾಡ್ತೀವಿ. ಹರಿಹರ ಫ್ರೆಂಡ್ಸ್ ನಾಯಕರ ಗಮನಕ್ಕೆ ಮತ್ತೆ ಸೂಚನೆ ಕೊಡ್ತಾ ಇದ್ದೀವಿ. ಎಕ್ಸ್ಟ್ರಾ ಪ್ಲೇಯರ್ಸ್ಗಳು ಇಮಿಡಿಯೇಟ್ ಬರಬೇಕು. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಹಂತದಲ್ಲಿ. 2 ಲಕ್ಷ ರೂಪಾಯಿಗಳ ರಾಜವೀರ ಮದಕರಿ ನಾಯಕ ಕಪ್ಗಾಗಿ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಸಾಗ್ತಾ ಇದೆ. ಬಹಳ ಸುಂದರ ಒಂದು ಎಸೆತ ಕೂಡ ಶಾರ್ಟ್ ಲೈನ್ ಡೆಲಿವರಿಯನ್ನು ಕೂಡ ಲೆಫ್ಟಿ ಸಂಜಯ್ ದಾಖಲಿಸಿದರು ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ. ಮತ್ತೆ ಓಟುಗಳನ್ನು ದಾಖಲಿಸ್ತಾ ಇಲ್ಲ ಈ ಹಂತದಲ್ಲಿ. ಕೊನೆಯ ಒಂದು ಎಸೆತ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಹುಷಾರ್ದಾಗಲದೇನ ಕಳವಳ ಪ್ರಯತ್ನ ಇದ್ದಾರೆ. ಇನ್ಸೈಡ್ ಆಗಿರುವಂತ ಚೆಂಡು ಸೋಲವಳ ಕ್ಯಾಚ್ ಅನ್ನು ಕೂಡ ಪಡ್ಕೊಂಡು ಮತ್ತೊಂದು ಉದ್ದರಿ ಆಘಾತವು ಕೂಡ ಹರಿಹರ ಫ್ರಾನ್ಸಿನ ಪರವಾಗಿ. ಪಾಪ ಅವರೇ, ನೀವು ಬ್ಯಾಟ್ಸ್ಮನ್ ಹೆಸರು ತಿಳಿಸಬೇಕು. ಬ್ಯಾಟ್ಸ್ಮನ್ ನೇಮ್. ಅನಿಲ್ ಹೊಸ ಆಟಗಾರನ ಪರಿಚಯವನ್ನು ಮಾಡ್ತಾ ಈ ಹಂತದಲ್ಲಿ. ಅಂಗಣ ಒಳ ಭಾಗದಲ್ಲಿ ಹರಿಹರ ಫ್ರಾನ್ಸಿನ ಪರವಾಗಿ 4 ಓವರ್ಗಳ ಮುಕ್ತಾಯದ ಬಳಿಕ ತನ್ನ ಮೊತ್ತ 30 ಓಟುಗಳು ಅಂಕಿ ಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಮೊದಲ ಹಂತದ 2 ವಿಕೆಟ್ಗಳನ್ನು ಕಳ್ಕೊಂಡು ಪಂದ್ಯಕೂಟವನ್ನು ಆಡ್ತಾ ಇದ್ದಾರೆ. ಐದನೇ ಓವರ್ಗಾಗಿ ಲೋಕಿ SRK ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ SRK ಭಾಗದಲ್ಲಿ ಧರ್ಮದ ಸೇರುವಂತ ಚೆಂಡು ಒಂದು ಟೊಳೆಚೂರ ಸೇರ್ಪಡೆ ರಿವರ್ಸ್ ಶಾಟ್ ಮುಖ್ಯವಾಗಿ ಅಂಕಿ ಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ ಕೂಡ 1 ಟೊಳೆಚೂರ ಸೇರ್ಪಡೆ ಈ ಹಂತವನ್ನು ಕಂಡುಕೊಳ್ತಾ ಇದೆ ಕೂಡ. SRK ಭಾಗವನ್ನು ಕೂಡ ಮತ್ತೆ ಕಾಣ್ತಾ ಇದ್ದಾರೆ. ಸ್ಟ್ರೈಕರ್ ತುದಿಯನ್ನು ಮತ್ತೆ ಬಳಸ್ತಾ ಇದ್ದಾರೆ. ಈ ನಡುವೆ ಸರ್ವನ ಚೆಂಡು ಗುಟ್ ರಕ್ಷಣೆ ವೈಫಲ್ಯವನ್ನು ಕಾಣ್ತಾ ಇದೆ ತೋಡ ಈ ಹಂತದಲ್ಲಿ. ಬಾಯ್ಸ್ ಬೌಂಡ್ರಿ ಆರಂಭಿಕ ಜಾರಿಯಲ್ಲಿ 4 ಆಟಗಳ ಐಶ್ವರ್ಯನ ಕೂಡ ಕಾಣ್ತಾ ಇದೆ. ತನ್ನ ಮೊತ್ತ ಅಂಕಿ ಅಂಶಗಳ ಪಟ್ಟಿಯಲ್ಲಿ 35 ಓಟವನ್ನು ತಲುಪ್ತಾ ಇದೆ. SMCC ನ್ಯಾಶ್ ಬೆಂಗಳೂರು ವರ್ಸಸ್ ಚಾಣಕ್ಯ ಜಾನ್ಸನ್ ಕುಂದಾಪುರ ಮುಂದಿನ ಪಂದ್ಯಾಟವನ್ನು ಆಡುತ್ತೆ. ಇದಾದ ಬಳಿಕ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಸ್ಟೆಪ್ ಔಟ್ ಅನ್ನು ಮಾಡಿಕೊಂಡು ಬಹಳಷ್ಟು ಹೊಡೆತ ಕೂಡ ಒಂದೆರಡು ಹೆಚ್ಚಿನ ಸೇರ್ಪಡೆ ಕೂಡ 2ನೇ ಓಟಗಳ ಅವಕಾಶಗಳು ಬಿಡ್ತಾ ಇಲ್ಲ. ಕ್ಷಿಪ್ರಗತಿಯನ್ನು ಕ್ಷೇತ್ರ ರಕ್ಷಣೆ ಕೂಡ ಈ ಹಂತ ಜೈ ಕರ್ನಾಟಕ ಬೆಂಗಳೂರಿನ ಆಟಗಾರ ದಾಖಲಿಸ್ತಾ ಇದ್ದಾರೆ. 1 ಓಟದ ಸೇರ್ಪಡೆ. ಕೊನೆ 3 ಚೆಂಡು 5ನೇ ಓವರಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ನಾಲ್ಕನೇ ಚೆಂಡಿಗಾಗಿ SRK ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ.
ಸ್ಲೋವಾರ್ ಮಾದರಿಯ ಚೆಂಡು ನೆಗೆತವನ್ನ ಕಾಣ್ತಾ ಇದೆ. ಮತ್ತೆ ಊಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ವ್ಯವಸ್ಥಿತ ಕ್ರೀಡಾಕೂಟ 5 ದಿನಗಳ ದಾಖಲೆಯ ಪಂದ್ಯಾಟದಲ್ಲಿ 43 ತಂಡಗಳು ಭಾಗವಹಿಕೆಯನ್ನು ಕಾಣುವ ಮುಖ್ಯವಾಗಿ 4ನೇ ಬಾರಿಯ ದಾಖಲೆಯ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಸ್ಟೆಪ್ ಔಟ್ ಮತ್ತೆ ಆಟಗಾರ ಮಾಡಿಕೊಂಡ್ರು. ವೇಗದ ಚೆಂಡು ಲೋಕಿ ಓಟವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಯನ್ನು ಮತ್ತೆ ಕಾಣ್ತಾ ಇದೆ. ಕೂಡ ಓಟಗಳನ್ನ ನೀಡ್ತಾ ಇಲ್ಲ. ಇಲ್ಲಿ ಕೊನೆಯ ಒಂದು ಚೆಂಡು 5ನೇ ಓವರಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಕೂಡ ಒಂದು ರೀತಿಯಲ್ಲಿ ಚೆಂಡುಗಳನ್ನು ಗಮನಿಸಿಕೊಂಡು ಆಡಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಇದೆ. ಒಂದು ಫ್ಲಿಕ್ ಶಾಟ್ ದಾಖಲಾತಿಯನ್ನು ಕಾಣ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಕ್ಷೇತ್ರಕ್ಷಣೆ ಮತ್ತೆ ಮನು ಮಾರಿ ಈ ಹಂತ ದಾಖಲಿಸ್ತಾ ಇದ್ದಾರೆ. ಓಟ್ಗಳ ಯಶಸ್ಸನ್ನ ಕ್ಷೇತ್ರಕ್ಷಣೆ ಮುಂಚಿತವಾಗಿ ಆಟಗಾರರು ಮಾಡಿಕೊಂಡ್ರು. ಅವಳಿ ಓಟ್ಗಳ ಹೆಚ್ಚುವರಿ ಸೇರ್ಪಡೆ ಕೂಡ ಅಂತಿಮ ಕ್ಷಣ ದಾಖಲಾತಿಯನ್ನು ಪಡಿತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 5 ತನ್ನ ಮೊತ್ತ 38 ಓಟುಗಳು. ಹರಿಹರ ಫ್ರೆಂಡ್ಸಿನ ತಂಡ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡುವಂತಹ SMCC ನ್ಯಾಶ್ ಬೆಂಗಳೂರು ನಾಯಕರು ಚಾಣಕ್ಯ ಜಾನ್ಸನ್ ಕುಂದಾಪುರ ನಾಯಕರು ಆದಷ್ಟು ಬೇಗ ಟಾಸ್ಗೆ ಸಾಗಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗುತ್ತೆ. ಅದಾದ ಬಳಿಕ ಸಿಕ್ಸರ್ಸ್ ಕಿಂಗ್ ಸಕಲೇಶ್ಪುರ ಲಯನ್ಸ್ ಅಜಿಮಿ ಪಂಚಜನ್ಯ ಕೂಟ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಕೂಟವನ್ನು ಆಡುತ್ತೆ. ಕೂಡ ಶಿವು ಎಸ್ಕಾರ್ಕೆ ಭಾಗದಲ್ಲಿ ತನ್ನದೇ ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಒಂದು ಹೆಚ್ಚುವರಿಯ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 6ನೇ ಓವರಲ್ಲಿ ಪಂದ್ಯಕೂಟವನ್ನು ಕಂಡುಕೊಳ್ತಾ ಇದ್ದಾರೆ. ತನ್ನ ಮೊತ್ತ 39 ಓಟುಗಳನ್ನು ಇದುವರೆಗೆ ದಾಖಲಿಸಿಕೊಂಡು ಆಟವನ್ನು ಆಡ್ತಾ ಇದೆ. ಹೊಡೆದವನ ಕಾಣಬಲ್ಲ ಒಂದು ಪ್ರಯತ್ನ ಇದಲ್ಲದೆ ಮನು ಮಾರಿ ಕ್ಯಾಚ್ ಅನ್ನು ಸ್ಕಾರ್ನಲ್ಲಿ ಪಡ್ಕೊಂಡ್ರು. ವಿಕೆಟ್ ಪತನ. ಹರಿಹರ ಫ್ರೆಂಡ್ಸ್ ಮತ್ತೊಂದು ಆಘಾತವನ್ನಲ್ಲಿ ಕಾಣ್ತಾ ಇದೆ. ಕೂಡ ಮತ್ತೋರ್ವ ದಾಂಡಿಗನ ಪರಿಚಯವನ್ನು ಮಾಡ್ತಾ ಇದ್ದ ಹಂತದಲ್ಲಿ ಸಲೀಮು ಸಾಟಗಾರ ಮತ್ತು ಶಿವು ಫುಲ್ ಟಾಸ್ ಮಾದರಿ ಚೆಂಡನ್ನು ಎಸೆದ್ರು. ಲಾಂಗನ್ ಮತ್ತು ಲಾಂಗ್ ಕ್ಷೇತ್ರ ಕ್ಷಣ ಎಡವಟ್ಟನ್ನು ಮಾಡಿಕೊಂಡ್ರು. ಬೌಂಡ್ರಿ ಬಹಳ ಅಚ್ಚುತವಾದ ಹೊಡೆತ ಕೂಡ ಅದಾದಲ್ಲಿ ಕ್ಷೇತ್ರಕ್ಷಕರು ಜಾಡ್ತಾ ಇದ್ದಾರೆ. ಚೆಂಡು ಕೂಡ ಕೈ ಜಾರಿ ಹೋಗ್ತಾ ಇದೆ. 4 ಓಟಗಳ ಸೇರ್ಪಡೆ ಈ ಚೆಂಡಿನ ದಾಖಲಾಗ ಮುಖ್ಯವಾಗಿ ತನ್ನ ಮೊತ್ತ 43 ಓಟಗಳನ್ನು ತೊಲುತ್ತಾ ಇದೆ. ಕೂಡ ಹರಿಹರ ಫ್ರೆಂಡ್ಸಿನ ಪರವಾಗಿ ಶಿವು ಹೆಸರನ್ನು ಚೆಂಡು ಬೀಸೋದ ಪ್ರಯತ್ನಗಳು ಸಲೀಂ ಮತ್ತೆ ಮಾಡ್ತಾ ಇದ್ದಾರೆ. ಒಂದು ಹೆಚ್ಚುವರಿ ಸೇರ್ಪಡೆ ಲೆಗ್ ಬಾಯಿಗಳ ಮುಖ್ಯವಾಗಿ ಅಂಕಿ ಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಕೊನೆ 3 ಚೆಂಡು 6ನೇ ಓವರಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಕ್ರಾಸ್ ಲೈನ್ ಹೊಡೆತವನ್ನ ಕಾಣುವಂತ ಒಂದು ಪ್ರಯತ್ನಗಳು ತಟ್ಟಿಬಿಟ್ಟು ಓಟಗಳ ಸೇರ್ಪಡೆಯನ್ನು ಕೂಡ ಮಾಡಿಕೊಂಡ್ರು. ಒಂದು ಓಟ ಸೇರ್ಪಡೆ 2ನೇ ಓಟವನ್ನು ಕಾಣುವಂತ ಒಂದು ಪ್ರಯತ್ನಗಳು ಯಶಸ್ಸನ್ನು ಕಾಣ್ತಾ ಇಲ್ಲ. ಒಂದು ಊಟ ಮಾತ್ರ ಸೇರ್ಪಡೆ ಲೆಗ್ ಬಾಯ್. ರನ್ಔಟ್ಗಳ ಮುಖ್ಯನಾಗಿ ಹುದ್ದೆಗಳ ಆಘಾತವನ್ನು ಮತ್ತೆ ಕಾಣ್ತಕ್ಕಂಥ ಹರಿಹರ ಫ್ರೆಂಡ್ಸ್ಗಳ ತಂಡ.
ಒಂದು ಓಟವನ್ನು ಮಾತ್ರ ದಾಖಲಿಸಿದ್ರು. ಜಯರಾಜ್ ಬರ್ತಾ ಇದ್ರು ಹೊಸ ದಾಂಡಿಗ ರೂಪದಲ್ಲಿ ಅಂಗಣ ಒಳಭಾಗದಲ್ಲಿ. ನಡುವೆ ಸರ್ವನ ಚೆಂಡು ತಟ್ಟಿಬಿಟ್ಟು ಓಟಗಳನ್ನು ದಾಖಲಿಸುವಂತಹ ಪ್ರಯತ್ನಗಳು, ಎರಡನೇ ಓಟವನ್ನು ಕಾಣುವಂತಹ ಒಂದು ಪ್ರಯತ್ನದ ನಡುವೆ ಮತ್ತೆ ರನ್ಔಟ್ಗಳು ದಾಖಲಾತಿಯನ್ನು ಪಡಿತಾ ಇದ್ದಾವೆ. ಅಂತಿಮ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಒಂದು ಓಟಗಳು ಹೆಚ್ಚು ಸೇರ್ಪಡೆ, ಎರಡನೇ ಓಟ ಕಾಣುವಂತಹ ಪ್ರಯತ್ನಗಳು, ಎರಡನೇ ಓಟಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಈ ಹಂತದಲ್ಲಿ ಮೂರನೇ ಓಟವನ್ನು ಕಾಣುವ ಹಂತದಲ್ಲಿ ಮತ್ತೆ ರನ್ಔಟ್ ರೂಪದ ಹುದ್ದರಿಗಳನ್ನು ಕಳ್ಕೊಂಡ ತಂಡ ಕೂಡ ಹರಿಹರ ಫ್ರೆಂಡ್ಸಿನ ತಂಡ. ಮೊದಲ 6 ಓವರ್ಗಳ ಮುಕ್ತಾಯ, ಮೊದಲ ಸೆಕ್ಷನ್ ಮುಕ್ತಾಯದ ಬಳಿಕ ಮೊದಲ 6 ಓವರ್ಗಳ ಮುಕ್ತಾಯದಲ್ಲಿ 48 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಟಾರ್ಗೆಟ್ ಸಂಖ್ಯೆ 49 ಓಟಗಳು ಬರಬೇಕಾಗಿದೆ ಪಂದ್ಯಾಟ ಜಯಕ್ಕಾಗಿ. ಅಣ್ಣ ಪ್ಲೇಯರ್ ಸ್ಟ್ಯಾಂಡ್ ಅಲ್ಲಿ ಇರುವರು ಪ್ಲೇಯರ್ಸ್ಗಳು ಮಾತ್ರ ಅಲ್ಲಿ ಕೂತ್ಕೊಳ್ಬೇಕಾಗುತ್ತೆ, ಬಾಕಿಯವರು ವಿಕೆಟ್ ಮಾಡಿ ಕೊಡಬೇಕು ನೋಡಿ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ. 2 ಡಗೌಟ್ಸ್ಗಳು ನಾವು ಪ್ಲೇಯರ್ಗಳಿಗೆ ಮಾತ್ರ ಮೀಸಲಿತೆಯನ್ನು ಇಟ್ಕೊಂಡಿದ್ದೇವೆ, ಬಾಕಿಯವರು ನೋಡಿ ಪೆಂಡಾಲ್ ವ್ಯವಸ್ಥೆ ಇದೆ, ಅದಕ್ಕೆ ಕೂತ್ಕೊಂಡು ಪಂದ್ಯಾಟ ವೀಕ್ಷಿಸಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಎಸ್ಎಂಸಿಸಿ ನ್ಯಾಶ್ ನಾಯಕರು ಮತ್ತು ಚಾಣಕ್ಯ ಜಾನ್ಸನ್ ಕುಂದಾಪುರ ಆದಷ್ಟು ಬೇಗ ಟಾಸ್ಗೆ ಬರಬೇಕು ನೋಡಿ, ಇಮಿಡಿಯೇಟ್ ಸ್ಪಾಟ್ ಡಿಸಿಷನ್ ಕೊಡಬೇಕಾಗುತ್ತೆ, ಯಾವುದೇ ಸಮಯ ಅವಕಾಶ ಇಲ್ಲ. ಸ್ಪಾಟ್ ಡಿಸಿಷನ್ ಅನ್ನು ಪಡ್ಕೊಂಡು ಅಂಗಣ ಒಳ ಭಾಗವನ್ನು ಕಾಣಬೇಕು ಎನ್ನುವಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಎಸ್ಎಂಸಿಸಿ ನ್ಯಾಶ್ ಬೆಂಗಳೂರು ಮುಂದಿನ ಪಂದ್ಯ ಕ್ವಾರ್ಟರ್ ಫೈನಲ್ ಮತ್ತೊಂದು ಮುಖಾಮುಖಿಯನ್ನು ಕಾಣುತ್ತೆ. ಚಾಣಕ್ಯ ಜಾನ್ಸನ್ ಕುಂದಾಪುರವನ್ನು ಎದುರಿಸದ, ಆದಷ್ಟು ಬೇಗ ಟಾಸ್ ಪ್ರಕ್ರಿಯೆಯಲ್ಲಿ ಭಾಗವಹಿಕೆಯನ್ನು ಕಾಣಬೇಕು ಎನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಸಮಯ ಬಹಳಷ್ಟು ಕಡಿಮೆ ಇದೆ, ಆ ನಿಟ್ಟಿನಲ್ಲಿ ಈ ಪಂದ್ಯಾಟ ತರುವಾಯ ಮುಂದಿನ ಪಂದ್ಯಾಟ ಆರಂಭ ಸೂಚನೆ. ಆರಂಭಿಕವಾಗಿ ಒಂದೆಡೆ ತಿರು ಮತ್ತು ಡೇವಿಡ್ ಅರಸಿಕರೆ ಆರಂಭಿಕ ಹಂತದ ಆಟಗಾರರು. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ 36 ಎಸೆತ 49 ಟಾರ್ಗೆಟ್ ಸಂಖ್ಯೆ ಪಂದ್ಯಾಟ ಜಯಕ್ಕಾಗಿ
ಅದ್ಯಾವ ರೀತಿಯಾಗಿ ಪಂದ್ಯಾಟ ಸಾಕ್ತಾ ದುಡಿಬೇಕಾಗಿದೆ. ಚಾಣಕ್ಯ ಜಾನ್ಸನ್ ಕುಂದಾಪುರ ನಾಯಕರು, ನೀವು ಕೂಡ ಇಮಿಡಿಯೇಟ್ ಬರಬೇಕು, ನಿಮ್ಮನ್ನ ಕೇಳ್ತಾ ಇದ್ದೀವಿ. ನೋಡಿ, ಟಾಸ್ ಆದ ತಕ್ಷಣ ನಿಮ್ಮ ಡಿಸಿಷನ್ ಅಲ್ಲೇ ಸ್ಪಾಟ್ ಕೊಡಬೇಕಾಗುತ್ತೆ. ಇಮಿಡಿಯೇಟ್ ಅಂಕಣ ಭಾಗವನ್ನು ಕಾಣಬೇಕಾಗುತ್ತೆ. ಆಯೋಜಕರ ನಿಯಮಗಳೇನಿದೆ ಅದನ್ನು ನಾವು ತಿಳಿಯಪಡಿಸ್ತಾ ಇದ್ದೀವಿ. ಮಾತ್ರ ಅದು ಎಲ್ಲ ತಂಡಗಳಿಗೂ ಕೂಡ ಅನ್ವಯವಾಗುತ್ತೆ. ತೆರು ಮತ್ತು ಡೇವಿಡ್ ಆರ್ಸಿಕರ್ ಆರಂಭಿಕರಾದ್ರೆ ಮೊದಲವರಿಗಾಗಿ ಸ್ಕಾರ್ಕೆ ಭಾಗದಲ್ಲಿ ಧನುಷ್ ಪರಿಚಯವನ್ನು ಮಾಡ್ತಾ ಇದೆ ಹರಿಹರ ಫ್ರೆಂಡ್ಸಿನ ತಂಡ. ಚಾಣಕ್ಯ ಜಾನ್ಸನ್ ಕುಂದಾಪುರ ನಾಯಕರು ಬರಬೇಕು, ಇಮಿಡಿಯೇಟ್ ಟಾಸ್ಗೆ ಬರಬೇಕು, ನಿಮ್ಮನ್ನ ಕೇಳ್ತಾ ಇದ್ದೀವಿ. ನೋಡಿ, SMCC ನ್ಯಾಶ್ ಕ್ಯಾಪ್ಟನ್ ನಮ್ಮ ಉಪಸ್ಥಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಬರಬೇಕು ಎಂಬುದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಮೊದಲ ಪವರ್ ಧನುಷನ್ನು ಬಳಸ್ತಾ ಇದೆ ಹರಿಹರ ಫ್ರೆಂಡ್ಸಿನ ತಂಡ ಆರಂಭಿಕ ಓವರ್ನ ಚಾಲ್ತಿಗಾಗಿ. 36 ಎಸೆತ, ಪಂದ್ಯಾಟ ಜಯಕ್ಕಾಗಿ 49 ಅವಶ್ಯಕತೆ. ಮೊದಲ ಚೆಂಡು ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ ಇನ್ನು ಈ ಹುಬ್ಬಳ್ಳಿ ಜೊತೆಗಾಗಿ SMCC ನ್ಯಾಶ್ ಬೆಂಗಳೂರು ಒಂದು ಟಾಸ್ ಸೂಚನೆ ಕಾಣ್ತಕ್ಕಂಥ ಒಂದು ತಂಡ. ಅಂಗನವಾಡಿ ಮತ್ತೆ ಓಟುಗಳ ಪೂರೈಕೆಯನ್ನು ಕೂಡ ಆಟಗಾರರು ಮಾಡ್ತಾ ಇದ್ದಾರೆ. ಅಂಕಿಅಂಶಗಳ ಪಟ್ಟಿಯಲ್ಲಿ ಆ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕೂಡ ಕಂಡ ಹಾಗೆ ಮೊದಲ 4 ಚೆಂಡುಗಳ ಮುಕ್ತಾಯವನ್ನು ಕೂಡ ಕಾಣ್ತಾ ಇದೆ ಹರಿಹರ ಫ್ರೆಂಡ್ಸಿನ ಪರವಾಗಿ. ಇಸ್ಕಾರ್ಕೆ ಭಾಗದಲ್ಲಿ ಪದಕೂಟವನ್ನು ಕಂಡುಕೊಳ್ತಾ ಇದೆ ಕೂಡ. ದಾಣಿಯಲ್ಲಿ ಬೇರುಸಿನ ಹೊಡೆತ ಕೂಡ ಮಿಡ್ಡಿಗಳ ಭಾಗದಲ್ಲಿ ಬೌಂಡ್ರಿ. 4 ಓಟಗಳ ಸೇರ್ಪಡೆಯೂ ಕೂಡ ಬಹಳಷ್ಟು ಉತ್ತಮವಾದ ಆಟವನ್ನು ಡೇವಿಡ್ ಅರಸಿಕೆರೆ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ತನ್ನ ಮೊದಲ ಬೌಂಡ್ರಿಗಳ ಸೇರ್ಪಡೆ, 5ನೇ ಚೆಂಡಿನಲ್ಲಿ ಬೌಂಡ್ರಿಗೆ ಅವಕಾಶವನ್ನು ಧನುಷ್ ಮಾಡಿಕೊಡ್ತಾ ಇದ್ದಾರೆ ಹರಿಹರ ಫ್ರೆಂಡ್ಸಿನ ಪರವಾಗಿ. ಮತ್ತೆ ಸಾರಿಗೆ ಭಾಗವನ್ನು ಕಾಣ್ತಾ ಇದ್ದಾರೆ.
ಓಟುಗಳು ಮತ್ತೆ ಬರ್ತಾ ಇಲ್ಲ. ಬಹಳ ಸುಂದರದ ಒಂದು ಕೆಲಸ ಇರುತ್ತೆ. ಚೆಂಡು ಅದು ಹೋಗ್ತಾ ಇದೆ. ಮತ್ತೆ ಡಾಟ್ ಬಾಲ್ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಬಹಳ ಸುತ್ತಮುತ್ತ ಓವರ್ ಕೂಡ ಇಲ್ಲಿ ಹರಿಹರ ಫ್ರೆಂಡ್ಸಿನ ಪರವಾಗಿ ದಾಖಲಾಗ್ತಾ ಇದೆ. ಮೊದಲ ಮುಕ್ತಾಯ 4 ಓಟುಗಳು ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಎಸ್ಆರ್ಗೆ ಜಾದುವನ್ನು ಬಳಸ್ತಾ ಇದೆ. ಹರಿಹರ ಫ್ರೆಂಡ್ಸಿನ ಪರವಾಗಿ 2ನೇ ಓವರ್ ಮೊದಲ ಚೆಂಡಿಗಾಗಿ 230 ಎಸೆತ. ಪಂದ್ಯಾಟ ಜಯಕ್ಕಾಗಿ 45 ಓಟಗಳ ಅವಶ್ಯಕತೆ. 30 balls are remaining now. 45 runs are required. SMCC ನ್ಯಾಶ್ ಮುಂದಿನ ಪಂದ್ಯಾಟವನ್ನು ಆಡ್ತಾ ಇದೆ. ಟಾಸ್ ಅನ್ನು ಕಂಡ ತಂಡ ಬ್ಯಾಟ್ ಫಸ್ಟ್ ನಿರ್ಧಾರವನ್ನು ಕೂಡ ಮಾಡ್ತಾ ಇದೆ. ಚಾಣಕ್ಯ ಜಾನ್ಸನ್ ಕುಂದಾಪುರದ ವಿರುದ್ಧವಾಗಿ. ಜಾದು ಈ ತನ್ಮದೆ ಒಂದು ಸ್ಥಿರವನ್ನ ಚೆಂಡನ್ನು ದಾಖಲಿಸಿದ್ರು. ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ 2ನೇ ಓವರ್ ಪವರ್ ಪ್ಲೇ ಹಂತದಲ್ಲಿ ರಾಜವೀರ ಮದಕರಿ ನಾಯಕ ಕಪ್ಪಿನ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಕಂಡುಕೊಳ್ತಾ ಇದೆ. ತೇರುಗೆ ಹೆಸರುವನ್ನ ಚೆಂಡು ವಿಶ್ವನಾಥ್ ಪ್ರಯತ್ನಗಳು ಸಾಗ್ತಾ ಇದೆ. ಮೇಡಿಗ ನಡುವು ನೋಟ ಹೆಚ್ಚುವರಿ ಸೇರ್ಪಡೆಯನ್ನು ಕೂಡ ಮಾಡಿಕೊಂಡ್ರು. ತೆರುವ ನೋಟದ ಹೆಚ್ಚುವರಿಯನ್ನು ಮಾಡ್ತಾ ಇದ್ದಾರೆ. ತನ್ನ ಮೊತ್ತ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 5 ಓಟವನ್ನು ತಲುಪ್ತಾ ಇದ್ದಾರೆ. 4 ಚೆಂಡುಗಳು ಓವರ್ನ ಹಾದಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಓ ಮೈ ಗಾಡ್, ಒಳಚಾಳಿನ ಮನೆ ತನ್ಮೂಲಕವಾಗಿ ಮೆಡ್ಡಿಕಡಿ ಭಾಗದಲ್ಲಿ ಬಾಜಾರಿ ಸಿಕ್ಸರ್. ತೆರು ದಾಂಡಿನಲ್ಲಿ ಚೆಂತಾ ಇದೆ. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ ಡೇವಿಡ್ ಈ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಮುಖ್ಯವಾಗಿ 6 ಓಟಗಳು ಸೇರ್ಪಡೆಯನ್ನು ಕಾಣ್ತಾ ಇದೆ ಕೂಡ. ತನ್ನ ಮೊತ್ತ 11 ಓಟಗಳು ಈ ಹಂತ ದಾಖಲಾತಿಯನ್ನು ಪಡಿತಾ ಇದೆ. ಬೀಸುವ ಪ್ರಯತ್ನಗಳು ಮತ್ತೆ ಸಾಗ್ತಾ ಇದೆ. ಸ್ಕಾರ್ಲೆಂಡ್ ನಡೆ 1 ಓಟಗಳ ಹೆಚ್ಚುವರಿ ಸೇರ್ಪಡೆಯನ್ನು ಕೂಡ ಆಟಗಾರ ಮಾಡಿಕೊಂಡ್ರು. ಒಂಟಿ ಒಟ್ಟು ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಎರಡು ಎಲ್ಸ್ಗಳು 2ನೇ ಓವರ್ ಪವರ್ ಪ್ಲೇ ಹಂತದಲ್ಲಿ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಆ ಬಿಲ್ಡಿಂಗ್ ಮೇಲೆ ಇರೋಲ್ಲ ಇಳಿರಪ್ಪ. ಅಷ್ಟು ಇಳಿರಪ್ಪ ಅಲ್ಲಿ ಬಿಲ್ಡಿಂಗ್ ಮೇಲೆ ಕೂತಿರೋರು. ಜಾದು ಈ ತನ್ನ ಹೆಸರನ್ನ ಬಾಲಕ್ಸ್ ಚೆಂಡು ಬಾಲಕ್ಸ್ ಬ್ಯಾಟರ್ ಕೂಡ ಮತ್ತೆ ಆಟಗಾರ ಮಾಡ್ತಾ ಇದ್ದಾರೆ. ಸಲೀಂ ಕ್ಷೇತ್ರ ರಕ್ಷಣೆಯನ್ನು ಕೂಡ ಮಾಡಿಕೊಂಡ್ರು. ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವೆ ಈ ಕ್ಷೇತ್ರ ರಕ್ಷಣೆ ಮತ್ತೆ ದಾಖಲಾತಿಯನ್ನ 38 ಸರ್ಕಲ್ ಹೊರಭಾಗದ ದಾಖಲಾಗ್ತಾ ಇದೆ. ಅಂತಿಮ ಚೆಂಡು ತನ್ಮದೆ ಮತ್ತೊಂದು ಬಜಾರಿ ಹೊಡೆತ ತನ್ಮದಕ್ಕಾಗಿ ತೆರು ಯಾವಾಗ ಸಿಕ್ಸರ್ ಅನ್ನ ದಾಖಲಿಸಿದ್ರು. 6 ಓಟಗಳ ಸೇರ್ಪಡೆಯೂ ಕೂಡ ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ. ಆ ಬಿಲ್ಡಿಂಗ್ ಮೇಲೆ ಇರೋಲ್ಲ ಇಳಿರಪ್ಪ. ಅಲ್ಲಿ ಲೈಟಿಂಗ್ ಕಂಬ ಪಕ್ಕ ಇರೋರು ಪೊಲೀಸ್ನವ್ರು ಬರ್ತಾರೆ ನೋಡ್ರಿ ಇವಾಗ ಅಲ್ಲಿಗೆ. ನಿಮಗೆ ಕೇಳಿಸ್ತಿಲ್ಲೇನಪ್ಪ? ಬಂಡ್ರಾಗಿದ್ದಾರೆ ಅವರು.
ಜಯರಾಜ್ ಪರಿಚಯ ಮಾಡ್ತಾ ಇದೆ ಸಾರಿಗೆ ಭಾಗದಲ್ಲಿ. ಮೂರನೇ ಊರಿಗಾಗಿ ಹರಿಹರ ಫ್ರೆಂಡ್ಸಿನ ಪರವಾಗಿ ತಳ ಮತ 18 ಓಟುಗಳು ಅಂಕಿಅಂಶಗಳ ಪಟ್ಟಿಯಲ್ಲಿ ಮೊದಲ 2 ಓವರ್ಗಳ ಪವರ್ ಪ್ಲೇ ಹಂತ ದಾಖಲಾಗ್ತಾ ಇದೆ. ಸ್ಟ್ರೈಕರ್ ಮತ್ತೆ ಡೇವಿಡ್ ಅರಸಿಕರ್ ಬಳಸ್ತಾ ಇದ್ದಾರೆ. ಜಯರಾಜ್ ಮೂರನೇ ಓವರನ್ನು ದಾಖಲಿಸ್ತಾ ಇರುವಂತಹ ಎಸ್ಗಾರರು ಓವರನ್ನು ಆರಂಭಿಸ್ತಾ ಇದ್ದಾರೆ. ಎಂ ಸ್ಪೋರ್ಟ್ಸ್ ಈ ಪಂದ್ಯ ಕೂಡ ನೇರ ಪ್ರಚಾರವನ್ನು ಕೂಡ ಯೂಟ್ಯೂಬ್ ಮುಖೇನವಾಗಿ ಬಹಳಷ್ಟು ವ್ಯವಸ್ಥಿತವಾಗಿ ಇರುವಂತಹ ಪಂದ್ಯಾಟವನ್ನ ನೇರ ಚಿತ್ರೀಕರಣವನ್ನು ಮಾಡ್ತಾ ಇದೆ. ಶಾಟ್ ಕಾಣಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಒಂದು ಓಟಗಳ ಹೆಚ್ಚುವರಿ ಸೇರ್ಪಡೆಯನ್ನು ಕೂಡ ಡಿಪ್ ಕವರ್ಸ್ ಅನ್ನು ಒಂದು ಓಟದ ಪೂರೈಕೆಯನ್ನು ಡೇವಿಡ್ ಮಾಡಿಕೊಂಡ್ರು. ಒಂಟಿ ಓಟ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಸ್ಟ್ರೈಕರ್ ತುದಿಯನ್ನು ಮತ್ತೆ ಬಳಸ್ತಾ ಇದ್ದಾರೆ. ಬಾರಿ ಅಂಕಣವನ್ನು ಭಾಗದಲ್ಲಿ ತಿರು रेवाशार गाणवाला प्रयत्न इतर मध्ये डीप ऍक्शन कव्हरची भागाने 1 बॉल सोडण्याचा बाउंड्री तिरू दांडिना ಆಕರ್ಷಕ ಬೌಂಡ್ರಿ ದಾಗ್ತಾ ಇದೆ ಕೂಡ. ಸಿಚಿಟ್ ಬೌಂಡ್ರಿ ಕೂಡ ಇಲ್ಲಿ ದಾಖಲಾಗ್ತಾ ಇದೆ. ತಳಬತ್ತ 23 ಓಟುಗಳ ಬೌಂಡ್ರಿ ಮುಖ್ಯವಾಗಿ ಅಂಕಿಅಂಶಗಳ ಪಡೆಯನ್ನು ಕಾಣ್ತಾ ಇದೆ ಕೂಡ. ತನ್ಮದ ಸೇರುವಂತ ಚೆಂಡು ಓಟುಗಳನ್ನ ಮತ್ತೆ ದಾಖಲಿಸ್ತಾ ಇಲ್ಲ ಕೂಡ. ತಿರು ಡಾಟ್ ಬಾಲ್ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. ಅಂಕಣದ ಭಾಗದಲ್ಲಿ ಮೂರನೇ ಓವರ್ ಕೊನೆಯ 3 ಚೆಂಡುಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ದಾಖಲಿಸೋದ ಪ್ರಯತ್ನ ಸ್ಕ್ವೇರ್ ಲೆಗ್ ನಡುವೆ ಮತ್ತೊಂದು ಫ್ಲಾಟ್ ಸಿಕ್ಸರ್. 6 ಓಟಗಳ ಸೇರ್ಪಡೆ ತಿರು ದಾಣಲು ಚಿಮ್ತಾ ಇದೆ ಕೂಡ. ತನ್ನ ಮೊತ್ತ 29 ಓಟುಗಳ ಅಂಕಿಅಂಶಗಳ ಪಟ್ಟಿಯಲ್ಲಿ ಇದುವರೆಗೆ ದಾಖಲಾಗ್ತಾ ಇದೆ ಕೂಡ. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ ಜಯರಾಜ್ ಈ ತನ್ಮದ ಹೆಸರುವಂತ ಚೆಂಡು ಸ್ಟೆಪ್ ಔಟ್ ಅನ್ನು ಕೂಡ ಮಾಡಿಕೊಂಡ್ರು. ಲೆಗ್ ಬಾಯ್ ಅನ್ನುವಂತ ಒಂದು ಸೂಚನೆ ಇವಾಗ ಕೊಡ್ತಾ ಇದ್ದಾರೆ. ವಿನಯ್ ಫ್ರಮ್ ಹುಬ್ಬಳ್ಳಿ ಈ ಪಂದ್ಯಾಟದ ಮುಖ್ಯ ನಿರ್ಣಾಯಕ ಪೀಠವನ್ನು ತೋರ್ಪಡಿಸ್ತಾ ಇದ್ದಾರೆ. ನಾಳೆ ಮತ್ತೆ 30 ಓಟುಗಳ ಅಂಕಿಅಂಶಗಳ ಪಟ್ಟಿಯಲ್ಲಿ ಇದುವರೆಗೆ ದಾಖಲಾಗ್ತಾ ಇದೆ ಕೂಡ. 19 ಓಟುಗಳು ಬರಬೇಕಾಗಿ ಇನ್ನು ಪಂದ್ಯಾಟ ಜಯಕ್ಕಾಗಿ. ಪರಿಣಾಮವಾಗಿ ಬೀಳ್ತಕ್ಕಂಥ ಚೆಂಡು ವೈಡ್ ಬಾಲ್. ಮತ್ತೆ ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಒಂದೆರಡು ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯಲ್ಲಿ ಎಕ್ಸ್ಟ್ರಾಸ್ಗಳ ಮುಖ್ಯವಾಗಿ ದಾಖಲಾಗ್ತಾ ಇದೆ. ಜಯರಾಜ್ ಓವರ್ನ ಅಂತಿಮ ಚೆಂಡಿಗಾಗಿ ಬಹಳಷ್ಟು ಹೊಡೆತ ಕೂಡ ಡಿಫೆನ್ಸ್ ಅನ್ನ ಮಾಡಿಕೊಂಡ್ರು. ಒಂದು ಓಟಗಳ ಹೆಚ್ಚುವರಿ ಸೇರ್ಪಡೆ ಕೂಡ ಡೇವಿಡ್ ಖಾತೆಯನ್ನ ಕಾಣ್ತಾ ಇದೆ. 32ರ ಮತ ಅಂಕಿಅಂಶಗಳ ಪಟ್ಟಿಯಲ್ಲಿ ಇದುವರೆಗೆ ದಾಖಲಾಗ್ತಾ ಇದೆ ಕೂಡ. ಆ ಲೈಟ್ ಪಕ್ಕ ಇರೋ ಉಳಿರಪ್ಪ ಹುಡುಗರು ಪೊಲೀಸರು ಬರ್ತಾರೆ ನೋಡ್ರಿ ಇವಾಗ. ನೀವೇ ಕಂಡ್ರು ಇಳಿರ ಕೆಳಗೆ.
ಸರ್ ಅಲ್ಲಿಗೆ ಹೋಗ್ರಿ, ಇಳಿರ ಕೆಳಗೆ, ಇಳಿರ ಕೆಳಗೆ. ಅಂತಿಮ 18 ಎಸೆದ ಪಂದ್ಯಾಟ ಜಯಕ್ಕಾಗಿ 17 ಓಟುಗಳು ಬರಬೇಕಾಗಿದೆ. SMCC ನ್ಯಾಶ್ ಬೆಂಗಳೂರು ವರ್ಸಸ್ ಚಾಣಕ್ಯ ಜಾನ್ಸನ್ ಕುಂದಾಪುರ್ ಮುಂದಿನ ಪಂದ್ಯಾಟವನ್ನು ಆಡುತ್ತೆ. ಈಗಾಗಲೇ ಟಾಸ್ ಗೆಲುವನ್ನು ಕಂಡ SMCC ನ್ಯಾಶ್ ಬ್ಯಾಟ್ ಫಸ್ಟ್ ನಿರ್ಧಾರವನ್ನು ಮೊದಲ ಹಂತದಲ್ಲಿ ಮಾಡ್ತಾ ಇದೆ. ಚಾಣಕ್ಯ ಜಾನ್ಸನ್ ಕುಂದಾಪುರ ಮೊದಲ ಹಂತದ ಕ್ಷೇತ್ರರಕ್ಷಣೆ ಮಾಡಬೇಕಾಗುತ್ತೆ. ಈ ಪಂದ್ಯಾಟ ಮುಕ್ತ ಕಂಡ ಬಳಿಕ ಅತಿ ಶೀಘ್ರದಲ್ಲಿ ಕ್ಷೇತ್ರರಕ್ಷಣೆ ಹಿಡಿಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದೀವಿ ಕೂಡ. ಜದು ಈಸ್ಗಾರಿಕೆ ಭಾಗವನ್ನು ಕಾಣ್ತಾ ಇದ್ದಾರೆ. ಹರಿಹರ ಫ್ರೆಂಡ್ಸಿನ ಪರವಾಗಿ 4ನೇ ಓವರ್ಗಾಗಿ ಯಾರ್ಕರ್ ಮಾದರಿಯ ಚೆಂಡು ತರ್ಮದೆ ಡೇವಿಡ್ಗೆ ಊಟಗಳು ಬಿಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಹದಿನೇಳು ಎಸ್ಗಳಲ್ಲಿ 17 ಒಟ್ಟುಗಳು ಬರಬೇಕಾಗಿದೆ. ಶಾರ್ಟ್ಲ್ಯಾಂಡ್ ಚೆಂಡು ಒಂದು ಓಟದ ಸೇರ್ಪಡೆಯನ್ನು ಕೂಡ ಸ್ಕಾರ್ಲಾಗ್ ನಡುವೆ ಮತ್ತೆ ಮಾಡಿಕೊಂಡ್ರು ಡೇವಿಡ್ ಈ ಬಾರಿ. ಒಂಟಿ ಒಟ್ಟು ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಮತ್ತೆ ಜಾದು ಭಾಗದ ಚೆಂಡು ವೈಡ್ ಬಾಲ್ ಸೂಚನೆ ಇತ್ತ ಬಿಡ್ತಾ ಇದೆ ಕೂಡ. ಮತ್ತೆ ಒಂದು ಸೇರ್ಪಡೆಯನ್ನು ಕೂಡ ಮಾಡಿಕೊಂಡ್ರು. ಎಕ್ಸ್ಟ್ರಾ ಸೋಟ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ ಅವರನ್ನು ಎದುರಿಸುವಂತಹ ತಂಡ ಹರಿಹರ ಫ್ರೆಂಡ್ಸ್. ಕ್ರಾಸ್ ಲೈನ್ ಹೊಡೆತವನ್ನು ಕಾಣುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಿರುಗಿ ಊಟಗಳು ಬಿಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟವನ್ನು ಕಾಣ್ತಾ ಇದೆ. 34ರ ಮೊತ್ತದಲ್ಲಿ ನೋ ಲಾಸ್ಗಳ ಮುಖ್ಯನಾಗಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಬಹಳಷ್ಟು ಹೊಡೆತ ಕೂಡ ಮಿಡ್ ವಿಕೆಟ್ ನಡುವೆ ಸಾಗ್ತಾ ಇದೆ. ಒಂದು ಓಟುಗಳ ಹೆಚ್ಚುವರಿ ಸೇರ್ಪಡೆ ಕೂಡ ಮಿಡ್ ವಿಕೆಟ್ ನಡುವೆ ತಿರು ದಾಖಲಿಸ್ತಾ ಇದ್ದಾರೆ. ಒಂಟಿ ಓಟುಗಳ ಹೆಚ್ಚುವರಿಯನ್ನು ಕೂಡ ಕಂಡುಕೊಂಡ್ರು. ಬಹಳಷ್ಟು ಹೊಡೆತವನ್ನು ಕಾಣಬಲ್ಲ ಪ್ರಯತ್ನ ಡೇವಿಡ್ ದಾಂಡಿನಲ್ಲಿ ಚೊಮ್ಮಿದಾಸ್ ಕಾರ್ಲಾಗಲಿ ಮತ್ತೊಂದು ಸಿಕ್ಸರ್ ಬಾಜಾರಿ ಹೊಡೆತ 6 ಓಟಗಳ ಸೇರ್ಪಡೆ ಕೂಡ. ತನ್ನ ಮತ ಈ ಒಂದು ಸಿಕ್ಸರ್ಗಳ ಮುಖೇನವಾಗಿ ಅಂಕಿಅಂಶಗಳ ಪಟ್ಟಿ 41 ಓಟವನ್ನು ತಲುಪ್ತಾ ಇದೆ. ಜಯಕ್ಕಾಗಿ ಕೇವಲ 8 ಓಟಗಳ ಅವಶ್ಯಕತೆ. ಫುಲ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನಗಳು. ಮಿಡ್ವಿಕೆಟ್ ನಡುವೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕೂಡ ಡೇವಿಡ್ ಮಾಡ್ತಾ ಇದ್ದಾರೆ. ಒಂಟಿ ಓಟಗಳ ಹೆಚ್ಚುವರಿಯನ್ನು ಕೂಡ ಕಂಡುಕೊಂಡ್ರು. ತನ್ನ ಮೊತ್ತ 42 ಓಟಗಳನ್ನು ತಲುಪ್ತಾ ಇದೆ. ಜಯಕ್ಕಾಗಿ 7 ಓಟಗಳ ಅವಶ್ಯಕತೆಯನ್ನು ಕಾಣಬೇಕಾಗಿದೆ. SR ಭಾಗವನ್ನು ಕೂಡ ಇತ್ತ SR ಕಾಣ್ತಾ ಇದ್ದಾರೆ. ಧನುಷ್ ಪರಿಚಯವನ್ನು ಮಾಡ್ತಾ ಇದೆ SR ಭಾಗದಲ್ಲಿ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು ಹರಿಹರ ಫ್ರೆಂಡ್ಸ್. ಹರಿಹರ ನಿಮ್ಮನ್ನ ಕೇಳ್ತಾ ಇದ್ದೀವಿ ಕೂಡ 7ರ ಅವಶ್ಯಕತೆಯನ್ನು ಕಾಣಬೇಕಾಗಿದೆ ಕೂಡ ಪಂದ್ಯಾಟ ಜಯಕ್ಕಾಗಿ. ಐದನೇ ಓವರ್ಗಾಗಿ ಎಸ್ಗಾರಿಕೆ ಭಾಗದಲ್ಲಿ
ನಡುವೆ ಸರ್ವನ್ನ ಚೆಂಡು ತಟ್ಟಿಮಿಟ್ಟು ಊಟಗಳ ಸೇರ್ಪಡೆಯನ್ನ ಕೂಡ ಡೇವಿಡ್ ಮಾಡಿಕೊಂಡ್ರು. ಬಯಸಿ ಊಟಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಮತ್ತೆ ಒಂದು ಹೆಚ್ಚುವರಿ ಸೇರ್ಪಡೆ ಮಾಡಿಕೊಂಡ್ರು. ಇವಾಗಲ KS ಅಂಪೈರ್ಸ್ ಆಗಿರುವಂತ KM ಜಾಧವ್ ಅವರ ನೆನಪಿನಲ್ಲಿ ಜನವರಿ ತಿಂಗಳ 23, 24 ಮತ್ತು 25 ಜಗ್ಗಾಮಾಯಿ ಮತ್ತು ಅನ್ಸಾರ್ ಅವರ ಸಾರಥ್ಯದ ತಂಡ ಅವರ ನೆನಪಿನಲ್ಲಿ ಪಂದ್ಯಕೂಟವನ್ನ ಇಲ್ಲಿ ಸಂಘಟಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಕೂಡ. ಇದು ನಾಕ್ಔಟ್ ಸ್ಟೇಜ್ ಪಂದ್ಯಾಟವಾಗಿರುತ್ತೆ ಕೂಡ. ಈ ನಡುವೆ ಸರ್ವಂತ ಚೆಂಡು ಚಿತ್ರದುರ್ಗದ ಸ್ಥಳೀಯ ತಂಡಗಳು ಕೂಡ ಆತ್ಮೀಯ ಸ್ವಾಗತವನ್ನು ಈ ಪಂದ್ಯಾಟಕ್ಕೆ ನಾವು ಬಯಸ್ತಾ ಇದ್ದೇವೆ. ತನ್ನ ಮೊತ್ತ ಕೂಡ 44 ಓಟವನ್ನು ತಲುಪ್ತಾ ಇದೆ. ಜಯಕ್ಕಾಗಿ 10 ಎಸೆತ 5 ಓಟಗಳು ಬರಬೇಕಾಗಿದೆ. ಈ ತರಮದ ಓಟವನ್ನು ದಾಖಲಿಸುವ ಪ್ರಯತ್ನಗಳ ನಡುವೆ ಹೋದರಿಗಳ ಆಘಾತವನ್ನು ಮತ್ತೆ ಕಾಣತಕ್ಕಂಥ ತಂಡ ಡೇವಿಡ್ ಹೋದರಿ ಆಘಾತದಲ್ಲಿ ಜೈ ಕರ್ನಾಟಕ ಬೆಂಗಳೂರು ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. 44ರ ಒಂದು ಬಹಳಷ್ಟು ಉತ್ತಮ ಜೊತೆ ಆಟವನ್ನು ಕೂಡ ಆರಂಭಿಕ ಹಂತದ ಆಟಗಾರರು ಮಾಡಿದ್ದಾರೆ. ಲೋಕಿ ಹೊಸ ದಾಂಡಿಗನ ಸೇರ್ಪಡೆ 21 ಓಟವನ್ನ ಆಡಿದಂತ ಆಟಗಾರ ಕೂಡ ಆರಂಭಿಕ ಹಂತದ ಉತ್ತಮ ರೀತಿಯ ಆರಂಭವನ್ನು ಕೊಟ್ಟಂತ ಆಟಗಾರ ಕೂಡ ಡೇವಿಡ್ ಅರಸೀಕೆರೆ. 2 ಬಲಾಢ್ಯ ಸಿಕ್ಸರ್ಗಳು ಆ ಇನ್ನಿಂಗ್ಸ್ ಅನ್ನ ಕಂಡಿತ್ತು. ಲೋಕಿ ತರುವಾಯ ಸ್ಥಾನವನ್ನು ಇವಾಗ ಕಾಣ್ತಕ್ಕಂಥ ಆಟಗಾರ. ಧನುಷ್ ಈ ತರ ಮಧ್ಯೆ ಸೇರುವ ಚೆಂಡು ಡಿಫೆನ್ಸ್ ಅನ್ನ ಮಾಡಿದ್ರು. ಈ ತರ ಮಧ್ಯೆ ಒಂದನೇ ಸೇರ್ಪಡೆ 2ನೇ ಓಟವನ್ನು ಕಾಣುವಂತ ಒಂದು ಪ್ರಯತ್ನಗಳು. 2ನೇ ಓಟಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು ಲೋಕಿ. ಅವಳಿ ಓಟುಗಳು ಹೆಚ್ಚುವರಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 46 ಓಟಗಳನ್ನು ತಲುಪ್ತಾ ಇದ್ದಾರೆ. ಜಯಕ್ಕಾಗಿ ಕೇವಲ ಇನ್ನು 3 ಓಟಗಳು ಬರಬೇಕಾಗಿದೆ ಕೂಡ. ಎಂಟು ಎಸೆತ 3 ಓಟಗಳು ಬರಬೇಕಾಗಿದೆ. ಧನುಷ್ ಈ ತನ್ಮದ ಸೇರುವಂತ ಚೆಂಡು 1 ಓಟಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಶಾರ್ಟ್ ಬೆಂಡಿಗೆ ನಡುವೆ 1 ಓಟದ ಹೆಚ್ಚುವರಿಯನ್ನು ಕೂಡ ಆಟಗಾರರು ಈ ಹಂತ ದಾಖಲಿಸ್ತಾ ಇದ್ದಾರೆ. 1 ಓಟದ ಹೆಚ್ಚುವರಿಯ ಸೇರ್ಪಡೆ ಕೂಡ ಕೇವಲ 2 ಓಟಗಳು ಬರಬೇಕಾಗಿರುವಂತಹ ಅನಿವಾರ್ಯತೆ ಜೈ ಕರ್ನಾಟಕ ಬೆಂಗಳೂರಿನ ಜಯಕ್ಕಾಗಿ. ಬಾಲಕ್ಸ್ ಬ್ಯಾಟ್ ಡ್ರೈವ್ ಅನ್ನು ಮಾಡಿಕೊಂಡ್ರಿ ತನ್ಮದೆ 1 ಓಟದ ಹೆಚ್ಚುವರಿಯ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತೆರು 1 ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಪಂದ್ಯಾಟ ಸಮಬಲದ ಹಂತಕ್ಕೆ ಬರ್ತಾ ಇದೆ. 1 ಓಟಗಳ ಅವಶ್ಯಕತೆ ಜಯಕ್ಕಾಗಿ. 49ರ ಸೇಸಿಗನ ಮಾಡಿಕೊಳ್ಳುವ ಹಂತಕ್ಕೆ ಬರ್ತಾ ಇದ್ದಾರೆ ಜೈ ಕರ್ನಾಟಕದ ತಂಡ. ಈ ನಡುವೆ ಸರ್ವನ ಚೆಂಡು ವೇಟಗಡಿ ಭಾಗದಲ್ಲಿ ತಡವಾಗಿ ಬೌಂಡ್ರಿಗಳ ಮುಖೇನವಾಗಿ ಜೈ ಕರ್ನಾಟಕ ಬೆಂಗಳೂರಿನ ತಂಡ 2ನೇ ತಂಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿದಂತ ಒಂದು ತಂಡ ಕೂಡ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ನಿರ್ಣಾಯಕ ಹಂತದ ಪಂದ್ಯಾಟವನ್ನ ಇದರ ಬಹಳ ಉತ್ತಮವಾದ ಆಟವನ್ನು ಆಡಿದಂತ ಹರಿಹರ ಫ್ರಾನ್ಸ್ ತಂಡಕ್ಕೆ ಬಂದ ಆಟಗಾರರಿಗೆ ಮತ್ತೆ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ಈ ಸೋಲೆ ಗೆಲುವಿನ ಸೋಪಾನವಾಗಲಿ ಎನ್ನುವಂತ ಆಶಾದಾಯಕ ಮಾತನ್ನು ಹೇಳ್ತಾ ದಿನದ ಮುಂದಿನ ಪಂದ್ಯಾಟ ಆರಂಭವನ್ನು ಕಂಡುಕೊಳ್ಳಿಕ್ಕಿದೆ. SMCC ನ್ಯಾಶ್ 1 ಸೆಲೆಕ್ಟೆಡ್ ಬ್ಯಾಟ್ ಫಾಸ್ಟ್ ಆ ನಿಟ್ಟಿನಲ್ಲಿ ಮೊದಲ ಹಂತದ ಬ್ಯಾಟಿಂಗ್ ಅನ್ನು ಮಾಡಬೇಕಾಗಿದೆ. ಚಾಣಕ್ಯ ಜಾನ್ಸನ್ ಕುಂದಾಪುರ ಮೊದಲ ಹಂತದ ಕ್ಷೇತ್ರಕ್ಷಣೆ ಇಳಿಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಂಡು ಈ ಹಂತದಲ್ಲಿ ಮತ್ತೆ ವಿದ್ಯಾಮಂದಿರ